ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂವಾಡಿ ಅನು ಲೈಫ್ ಸ್ಟೈಲ್. ಇದು ನಮ್ಮ ಮನೆ ಎದುರುಗಡೆ ನೋಡಿ, ದಾಸವಾಳದ ಗಿಡ ಇದೆ, ನುಗ್ಗೆ ಮರ ಇದೆ, ಆ ಕಡೆ ಒಂದು ನುಗ್ಗೆ ಮರ ಇದೆ, ಮಾವಿನ ಮರ ಇದೆ. ಅವ್ರಿಗೆ ಅದೊಂದು ಶೀಟ್ ಮನೆ ಇದೆ ಸಣ್ಣದಾಗಿ, ಅದ್ರ ಮುಂದೆ ಆಮೇಲೆ ಪರಂಗಿ ಮರ ಇದೆ. ಆಮೇಲೆ ಆ ಕಡೆ ನಿಂಬೆ ಹಣ್ಣಿನ ಗಿಡ, ಅಲ್ಲೊಂದು ನುಗ್ಗೆ ಮರ, ಈ ಕಡೆ ಹಲಸಿನ ಮರ, ಆ ಕಡೆ ತೊಗರಿ ಗಿಡ. ಅದು ಹೋದ ವರ್ಷ ಅವ್ರು ಹಾಕಿದ್ರು, ಅದರದ್ದು ಸ್ವಲ್ಪ ಬೀಜ ಹಂಗೆ ಬಿದ್ದಿತ್ತೇನೋ. ತೊಗರಿ ಗಿಡ, ದಾಳಂಬ್ರಿ ಗಿಡ, ಈ ಕಡೆ ಬಸಳೆ ಸೊಪ್ಪು ಎಲ್ಲ ಇದೆ ನೋಡಿ. ಇವತ್ತು ಯಾಕೋ ಇಲ್ಲಿ ನಿಂತಿದ್ದೆ, ನಮ್ಮನೆ ಬಾಲ್ಕನಿಲಿ ನಿಂತಿದ್ದೆ. ಆವಾಗ ಈ ಮರಗಳೆಲ್ಲ ಬೆಂಗಳೂರಲ್ಲಿ ಕಮ್ಮಿ ಅಲ್ವಾ, ನಮ್ಗೆ ಸಿಗಲ್ಲ ಎಲ್ಲೂ ನೋಡೋಕ್ಕೆ. ಇವ್ರಿಗೆ ಜಾಗ ಇರೋದ್ರಿಂದ ಇಷ್ಟೊಂದು ಹಾಕ್ಕೊಂಡಿದ್ದಾರೆ ಅಂತ ತೋರಿಸೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರನೇ ಮಾಡಿದ್ದೀನಿ. ನನ್ನ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ನ ಒತ್ತಿದ್ರೆ ನಾನು ಹಾಕಿರೋ ವೀಡಿಯೋಸ್ ನೋಟಿಫಿಕೇಷನ್ ಎಲ್ಲ ನಿಮಗೆ ಬರುತ್ತೆ. ಆವಾಗ ನಾನು ಹಾಕಿರೋ ವೀಡಿಯೋಸ್ ಎಲ್ಲ ನೋಡಬಹುದು. ನೋಡಿ, ಅಲ್ಲಿ ನಿಮಗೆ ಕಾಣಿಸ್ತಾ ಇದೆಯೋ ಇಲ್ಲೋ, ಇದು ಮೂಲಂಗಿ ಹಾಕಿದ್ದಾರೆ. ಇಷ್ಟಗಲ ನೆಲನ ಸಾಗು ಮಾಡ್ಕೊಂಡಿದ್ದಾರೆ. ಅಂದರೆ ಇಷ್ಟಗಲ ನೆಲನ ಎಲ್ಲ ರೈತರು ಹೆಂಗೆ ಉತ್ತಿ ಬಿತ್ತಿ ಮಾಡ್ತಾರೋ ಆ ಥರ ಮೂಲಂಗಿ ಒಂದಿಷ್ಟಗಲ ಮಾಡಿಕೊಂಡು ಚೌಕಾಕಾರದಲ್ಲಿ ಮಾಡಿಕೊಂಡು ಮೂಲಂಗಿ ಹಾಕಿದ್ದಾರೆ. ಮೂಲಂಗಿ ಸೊಪ್ಪು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಕಾಂಪೌಂಡ್ ಪಕ್ಕಕ್ಕೆ ಇದೆ ನೋಡಿ, ಗೊತ್ತಾಗುತ್ತೆ. ತುಂಬ ಚೆನ್ನಾಗಿ ಅನ್ನಿಸ್ತು, ನಿಮಗೂ ಎಲ್ಲ ತೋರಿಸೋಣ ಅಂತ ಮಾಡಿದೆ. ನೋಡಿ, ಅದು ಪರಂಗಿ ಮರ, ಇದು ಹಲಸಿನ ಮರ. ಈ ಕಡೆದು ಹಲಸಿನ ಮರ ಪಕ್ಕನೇ ಬಸಳೆ ಸೊಪ್ಪು, ಸಣ್ಣದೊಂದು ಬಿಲ್ಡಿಂಗಿಗೆ ಬಸಳೆ ಸೊಪ್ಪು ಫುಲ್ಲು ಹಬ್ಬಿದೆ ನೋಡಿ. ಅದ್ರ ಪಕ್ಕ ಇದು ತೊಗರಿ ಗಿಡ, ಅದ್ರ ಪಕ್ಕ ದಾಳಂಬ್ರಿ, ಆ ಕಡೆಗೆ ನಿಂಬೆ ಹಣ್ಣಿಂದು, ಅಲ್ಲೂ ಒಂದು ಸಣ್ಣದು ನುಗ್ಗೆ ಮರ ಹಾಕಿದ್ದಾರೆ. ಆಮೇಲೆ ಈ ಕಡೆ ದಾಸವಾಳ, ಇದು ದಾಸವಾಳದ ಗಿಡ, ಈ ಕಡೆ ನುಗ್ಗೆ ಮರ, ಹಿಂದ್ಗಡೆ ಒಂದು ನುಗ್ಗೆ ಮರ, 3 ನುಗ್ಗೆ ಮರ ಇದೆ. ಇದು ಮಾವಿನ ಮರ. ಅದಕ್ಕೆ ನಿಮಗೆಲ್ಲರಿಗೂ ತೋರಿಸೋಣ ಅಂತ ಮಾಡಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.